ಇಲ್ಲಿ ಯಾರೂ ಸರಿ ಇಲ್ಲ, ಇಲ್ಲಿ ಯಾರ ರಾಜ್ಯಕ್ಕೆ ಇದಾನ ಅವನು ಸರಿ ಇಲ್ಲ. ನಾನು ಚಿಕ್ಕ ಹುಡುಗನಿಂದ ಇದೇ ತರ ಇದೆ ಸ್ವಾಮಿಗಳೇ. ಬಹಳ ತೊಂದರೆ ಆಗಿದೆ ಇದರಿಂದಾಗಿ. ಎಲ್ಲ ಅವ್ರವ್ರದ್ದೇ ನೋಡ್ಕೊಂತಾರೆ. ಈ ಗುಂಡಿ ಕುದ್ರನೆ 25 ವರ್ಷದಿಂದ ನೋಡ್ತಾನೆ ಇದ್ದೀನಿ ನಾನು ಚಿಕ್ಕ ಹುಡುಗನಿಂದ. ಎಲ್ಲ ಮಹಾಜನತೆಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಮತ್ತು ವಾಲ್ನಹಳ್ಳಿ ಮುಖ್ಯ ರಸ್ತೆಗೆ ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದೀನಿ ಎಲ್ಲರ ಸಮ್ಮುಖದಲ್ಲಿ. ಟೂ ವೀಲರು ಕಾರ್ ಮುಂದೆ ಪಾಸ್ ಆಗೋಕ್ಕಾಗಲ್ಲ, ಒಂದು ಆಟೋ ಹೋಗೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಇದೆ. ಹೌದು ರೋಡ್ ಸರಿ ಇರೋ ಬರಲ್ಲ ಅಂತ ಹೇಳ್ತಿರ್ತಾರೆ. ಎಲ್ಲರ ನೇತೃತ್ವದಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಇಡೀ ನಗರಸಭೆಯನ್ನ ಮಾದರಿಯನ್ನಾಗಿ ಮಾಡೋಣ. ಇಲ್ಲಿನ ಶಾಸಕರು ಬರೇ ಕೋಟಿ ಮಾತುಗಳನ್ನು ಆಡ್ತಾ ಬರೇ ಕೋಟಿ ಅಷ್ಟು ಕೋಟಿ ತಗೊಂಬಂದೆ ಇಷ್ಟು ಕೋಟಿ ತಗೊಂಬಂದೆ ಅಂತ ಹೇಳ್ತಾ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥ ಸಾಕಷ್ಟು ಸಂಶಯಗಳು ಇಲ್ಲಿ ಉದ್ಭವ ಆಗ್ತಾ ಇರೋಂಥದ್ದು. ವೀಕ್ಷಕರೇ, ನಾವಿವತ್ತು ನಿಂತಿರುವಂಥದ್ದು ಜ್ಯೋತಿ ನಗರ ಹಾಗೂ ವಾಜರಹಳ್ಳಿಯ ಮಾರ್ಗ ಕಲ್ಪಿಸುವಂತಹ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದೀವಿ. ಈ ಒಂದು ರಸ್ತೆಗೆ ಏನು 12ನೇ ತಾರೀಕು ಆಗಸ್ಟ್ ತಿಂಗಳು 2025ರಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರು ಈ ಒಂದು ರಸ್ತೆಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದು. ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವಂತಹ ವ್ಯಕ್ತಿಗಳಿಗೆ ಮುಕ್ತಿಯನ್ನು ಕೊಡ್ತೀವಿ, ಈ ಒಂದು ರಸ್ತೆಗೆ ಒಂದು ಅಂತ್ಯವನ್ನು ಆಡ್ತೀವಿ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಕಳೆದ 20 ವರ್ಷಗಳಿಂದಲೂ ಸಹ ನೆನೆಗುಂದಿಗೆ ಬಿದ್ದಿರುವಂತಹ ಈ ಒಂದು ನಗರದ ಮುಖ್ಯ ರಸ್ತೆ ಇವತ್ತಿಗೂ ಸಹ ಅತಂತ್ರ ಪರಿಸ್ಥಿತಿಯಲ್ಲಿರುವಂಥದ್ದು. ವಾಹನ ಸಂಚಾರರು ದಿನನಿತ್ಯ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಈ ರಸ್ತೆ. ತಾವು ನೋಡ್ತಾ ಇರ್ಬೋದು ನನ್ನ ಹಿಂಭಾಗದಲ್ಲಿ ರಸ್ತೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ರಸ್ತೆ ಇವತ್ತಿನ ರಸ್ತೆ ಅಲ್ಲ, ಕಳೆದ ಒಂದು 20 ಅಥವಾ 22 ವರ್ಷಗಳಿಂದಲೂ ಸಹ ಈ ರಸ್ತೆ ಇದೇ ರೀತಿ ಇರುವಂಥದ್ದು. ಇಲ್ಲಿ ವಾಹನ ಸಂಚಾರ ಮಾಡುವಂತಹ ಅಷ್ಟು ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಮುಕ್ತಿಯನ್ನು ಕೊಡೋಕ್ಕಾಗ್ತಾ ಇಲ್ಲ. ಯಾವುದೇ ಸರ್ಕಾರಗಳು, ಯಾರೇ ಆಡಳಿತಶಾಹಿಗಳು ಬಂದರೂ ಕೂಡ ಈ ಒಂದು ರಸ್ತೆಗೆ ಡಾಂಬರೀಕರಣದ ಭಾಗ್ಯ ಕೂಡ ಕಲ್ಪಿಸ್ಕೊಡೋಕೆ ಆಗ್ತಾ ಇಲ್ಲ. ಕಳೆದ ಬಾರಿ ಶಾಸಕರು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಆಶ್ವಾಸನೆಯನ್ನು ನೀಡಿದರು. ಇಲ್ಲಿನ ಶಾಸಕರು ಬರೇ ಕೋಟಿ ಮಾತುಗಳನ್ನು ಆಡ್ತಾ ಬರೇ ಕೋಟಿ ಅಷ್ಟು ಕೋಟಿ ತಗೊಂಬಂದೆ ಇಷ್ಟು ಕೋಟಿ ತಗೊಂಬಂದೆ ಅಂತ ಹೇಳ್ತಾ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥ ಸಾಕಷ್ಟು ಸಂಶಯಗಳು ಇಲ್ಲಿ ಉದ್ಭವ ಆಗ್ತಾ ಇರೋಂಥದ್ದು. ಯಾಕಂದರೆ ದಿನ ಬೆಳಿಗ್ಗೆ ಅಂದರೆ ಆ ಪೂಜೆ ಈ ಪೂಜೆ ಅಂತ ಸಾಕಷ್ಟು ಪೂಜೆಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ನಗರ ಭಾಗದ ಪ್ರಮುಖ ಜಾಗದಲ್ಲಿರುವಂತಹ ಈ ಒಂದು ರಸ್ತೆಗೆ ಮುಕ್ತಿಯನ್ನು ಕೊಡೋದಕ್ಕೆ ಶಾಸಕರು ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಇದೇ ಜಾಗದಲ್ಲಿ ಬಂದು ಗುದ್ದಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ರಸ್ತೆಗೆ ಮುಕ್ತಿಯನ್ನು ಕೊಡ್ತೀವಿ, ಈ ಡಾಂಬರೀಕರಣದ ಭಾಗ್ಯವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಹಳ ರೋಷಾವೇಶದಲ್ಲಿ ಮಾತಾಡಿದಂತಹ ಶಾಸಕರು ಇವತ್ತು ಈ ಒಂದು ರಸ್ತೆಗೆ ಬಾರದೆ ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂತಹ ಅದೆಷ್ಟೋ ರಸ್ತೆಗಳು ನೆಲಮಂಗಲ ನಗರ ಭಾಗದಲ್ಲಿ ಭೂಮಿ ಪೂಜೆ ಆಗಿದ್ರೂ ಸಹ ಮುಕ್ತಿ ಸಿಗದೆ ಆ ಕೆಲಸನೇ ಪ್ರಾರಂಭ ಆಗದೆ ನೆನಗುಂದಿಗೆ ಬಿದ್ದಿರುವಂಥ ಅದೆಷ್ಟೋ ರಸ್ತೆಗಳು ಸಹ ಇದೆ. ಅದನ್ನು ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಈ ಜೊತೆಯಲ್ಲಿ ತಾವು ನನ್ನ ಜೊತೆಯಲ್ಲಿ ನೋಡ್ತಾ ಇದ್ದೀರಾ ಈ ರಸ್ತೆಯಲ್ಲಿ ಎಷ್ಟು ಮಟ್ಟದ ಒಂದು ಅವ್ಯವಸ್ಥೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ವಾಹನ ಸಂಚಾರ ಮಾಡೋಂಥವ್ರಿಗೆ ಬಹಳ ತೊಂದರೆ ಆಗ್ತಿರೋಂಥದ್ದು. ಹಾಗಾಗಿ ಇಲ್ಲಿ ಆಟೋ ರಿಕ್ಷಾ ಚಾಲಕರು ಸಹ ಇಲ್ಲಿದ್ದಾರೆ. ಇವ್ರನ್ನ ಕೇಳ್ತಾ ಹೋಗೋಣ. ಸರ್, ಇಲ್ಲಿ ನೀವು ದಿನನಿತ್ಯ ಸಂಚಾರ ಮಾಡ್ತೀರಾ, ಇಲ್ಲಿ ಸಾಕಷ್ಟು ಆರೋಪಗಳು ಬರ್ತಾ ಇದೆ, ಆಟೋದವರು ಬಾಡಿಗೆಗೆ ಬರೋಲ್ಲ, ರಸ್ತೆ ಸರಿ ಇಲ್ಲ ಅನ್ನುವಂಥದ್ದು. ಏನು ಸಮಸ್ಯೆ ಸರ್? ರೋಡ್ಸಿನ ಸಮಸ್ಯೆ. ಕಿತ್ತಾಕ್ತಾರೆ, ಅರ್ಧಂಬರ್ಧ ಮಾಡ್ತಾರೆ, ಹೋಗ್ತಾರೆ. ನಾವು ಮಾಡ್ತೀನಿ ಅಂತ ಬರ್ತಾರೆ, ತಿರ್ಗಿ ಯಾರು ಕಲ್ಲು ಹಾಕ್ತಾರೆ, ಅದಕ್ಕೆ ಬರೋದಿಲ್ಲ ಯಾರು ಮಾಡೋಕ್ಕೆ, ಎಲ್ಲ ಅರ್ಬರ್ಕ್ಲು ಮಾಡೋದು ಅಷ್ಟೇ. ಅಲ್ಲ, ಇಲ್ಲಿನ ಜನ ಹೇಳೋ ಪ್ರಕಾರ ಆಟೋ ರಿಕ್ಷಾ ಆಟೋ ರಿಕ್ಷಾ ಬಾಡಿಗೆನೇ ಬರಲ್ಲ ಸರ್. ಬರೋಕ್ಕಾಗೋದು ರೋಡ್ ಸರಿ ಇದ್ರೆ ಅಲ್ವ ಬರೋಕ್ಕಾಗೋದು. ರೋಡ್ ಹೆಸರು ಮೇಲೆ ಇಲ್ಲಿ ಬರೋಣ ಹೇಳ್ರಿ. ಇನ್ನು ನಾವು ಸೊಂಟ ಮುರ್ಕೊಂಬರ್ಬೇಕಷ್ಟೇ, ರೋಡ್ ಹೆಸರು ಇಲ್ವಲ್ಲ. ಎಷ್ಟು ರಸ್ತೆ ಸಮಸ್ಯೆ ಇದೆ ಸರ್? ಸುಮಾರು ಒಂದು 6 ತಿಂಗಳಿಂದ ಹಿಂಗೆ ಇದೆ ಸರ್. ಇದು ಈಗ ಬರೋದು ಕಿತ್ತಾಕೋದು, ಯಾರನ್ನು ಬರಲಿ ಕಿತ್ತಾಕ್ತಾರೆ, ಅರ್ಧಂಬರ್ಧ ಮಾಡೋಗ್ತಾರೆ, ಮೋರಿ ರೆಡಿ ಮಾಡ್ತಾರೆ, ತಿರ್ಗಿ ಯಾರನ್ನು ಬಂದು ಯಾರು ಕಲ್ಲು ಹಾಕ್ತಾರೆ ಅಷ್ಟೇ. ಸೊ ವೀಕ್ಷಕರೇ, ಆಟೋ ಚಾಲಕರು ಸಹ ಈ ಒಂದು ರಸ್ತೆಯ ಕಿರಿಕಿರಿಗೆ ನಾವು ಬಹಳ ಬೇಸತ್ತು ಹೋಗಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾರೆ. ಯಾಕಂದರೆ ಇಲ್ಲಿನ ಜನ ಹೇಳೋ ಪ್ರಕಾರ ಆಟೋ ರಿಕ್ಷಾದವ್ರು ಬಾಡಿಗೆನೇ ಬರೋದಿಲ್ಲ, ರಸ್ತೆ ಸರಿ ಇಲ್ಲ ಅನ್ನುವಂಥದ್ದು. ಕಾರ್ ಸಹ ಬರ್ತಾಯಿದೆ, ಅವ್ರನ್ನೂ ಮಾತಾಡ್ತಾ ಹೋಗೋಣ, ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ ಸರ್. ಈ ಒಂದು ರಸ್ತೆ ಬಹಳ ಹದಗೆಟ್ಟೋಗಿದೆ, ಸಾಕಷ್ಟು ಜನ ಹುಡುಗನಿಂದನೂ ಹಿಂಗೆ ಇದೆ. ಇಲ್ಲಿ ಯಾರೂ ಸರಿ ಇಲ್ಲ, ಇಲ್ಲಿ ಯಾರ ರಾಜ್ಯಕ್ಕೆ ಇದಾನ ಅವನೂ ಸರಿ ಇಲ್ಲ. ನಾನು ಚಿಕ್ಕ ಹುಡುಗನಿಂದಂಗೆ ಇದೇ ಥರ ಇದೆ ಸ್ವಾಮಿಗಳೇ. ಕ್ಯಾಕು ಹುಗಿರಿ ಸ್ವಾಮಿಗಳೇ. ಸ್ವಾಮಿಗಳೇ, ನಾನು ಇಲ್ಲೇ ಲೋಕಲ್ಲೇ, ನಾನು ನೆಲಮಂಗಲದವನೇ. ಒಂದು ಚೂರು ಸರಿ ಇಲ್ಲ ಸ್ವಾಮಿಗಳೇ. ಹೌದು ಸ್ವಾಮಿಗಳೇ, ಭಾಳ ತೊಂದರೆ ಆಗಿದೆ ಇದರಿಂದಾಗಿ. ಎಲ್ಲ ಅವ್ರವ್ರದ್ದೇ ನೋಡ್ಕೊಂತಾರೆ. ಈ ಗುಂಡಿ ಕುದ್ರನೆ 25 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ ನಾನು ಚಿಕ್ಕ ಹುಡುಗನಿಂದನು. ಸ್ವಾಮಿಗಳೇ ನಮಸ್ತೆ.
ಸೊ ನೋಡಿದ್ರಲ್ಲ ವೀಕ್ಷಕರು, ವಾಹನ ಸಂಚಾರ ಮಾಡುವಂತಹ ವ್ಯಕ್ತಿಗಳು ಯಾವ ಮಟ್ಟದ ಒಂದು ಆಕ್ರೋಶವನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಅವರ ಒಂದು ಏನು ಅಳಲಿದೆ ಅವ್ರನ್ನ ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ಕೊತಾ ಇದ್ದಾರೆ. ರಸ್ತೆಯಲ್ಲಿ ಬಹಳ ಕಿರಿಕಿರಿ ಆಗ್ತಾ ಇರೋವಂಥದ್ದು, ಇಲ್ಲಿ ಸಂಚಾರ ಮಾಡೋಕ್ಕೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಆಟೋ ರಿಕ್ಷಾ ಬಂದಿದೆ, ಆಟೋ ರಿಕ್ಷಾ ಚಾಲಕರನ್ನು ಸಹ ಮಾತಾಡ್ತಾ ಹೋಗೋಣ. ಅವರು ಏನು ಸಮಸ್ಯೆ ಆಗಿದೆ ಅಂತ ಅವ್ರನ್ನೂ ಕೇಳೋಣ. ಯಾಕಂದರೆ ಆಟೋ ರಿಕ್ಷಾ ಬಾಡಿಗೆ ಕರೆದಂಥ ಸಂದರ್ಭದಲ್ಲಿ ಆಟೋ ರಿಕ್ಷಾದವರು ಗ್ರಾಹಕರಿಗೆ ಬಾಡಿಗೆ ಬರೋದಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋ ಮಾತು ಹೇಳ್ಬೋದು. ಸರ್, ಇವಾಗ ಈ ರಸ್ತೆಯಲ್ಲಿ ತಾವು ದಿನನಿತ್ಯ ಓಡಾಡ್ತೀರಾ? ಓಡಾಡ್ತೀವಿ ಸರ್. ಏನು ಅನ್ನಿಸ್ತಾ ಇದೆ ರಸ್ತೆ ನೋಡಿದ್ರೆ? ರೋಡ್ ರಸ್ತೆ ನೋಡಿದ್ರೆ ಹಿಂಗೆ ಐತೆ, ಎಲ್ಲ ರೋಡ್ ಮಾಡ್ತೀನಿ ಅಂತ ಹೇಳಿ ಇನ್ನೂ ರೋಡ್ ಮಾಡಿಲ್ಲ, ಏನಿಲ್ಲ. ಹಂಗಾಗಿ ಗಾಡಿ ಓಡಾಡೋಕ್ಕೆ ಬೇಜಾರತ್ತೆ ಸರ್ ಈ ರೋಡಾಗೆ. ಅಲ್ಲ, ಈಗ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಹೇಳೋ ಪ್ರಕಾರ ರಸ್ತೆಯಲ್ಲಿ ಯಾರು ಆಟೋದವರೇ ಬರಲ್ಲ, ಬಾಡಿಗೆ ಕರೆದ್ರೆ ಅಂತ ಹೇಳ್ತಾರೆ. ಜನ ಬರೋದೇ ಇಲ್ಲ ಸರ್, ಎಷ್ಟೊಂದು ಜನ. ನಮ್ದು ಇದೇ ಊರೇನೆ, ಕರೆದವ್ರು ಯಾರು ಬರಲ್ವಂತ, ಏನೇ ಎಮರ್ಜೆನ್ಸಿ ಆಗಲಿ ಯಾರು ಬರೋದೇ ಇಲ್ಲ ಸರ್. ಅವರು ಆಟೋದವ್ರು ಕೇಳಿದ್ರೆ ಇನ್ನೂ ಒಂದು ಡಬ್ಬಲ್ ಕೇಳ್ತಾರೆ, ಜ್ಯೋತಿನಗರ ವಾಸರಳ್ಳಿ ಅಂದರೆ ಬರೋದೇ ಇಲ್ಲ ಸರ್ ಅವರು. ಒಂದು ಟೂ ವೀಲರು, ಒಂದು ಕಾರ್ ಬಂದರೆ ಪಾಸ್ ಆಗೋಕ್ಕಾಗಲ್ಲ, ಒಂದು ಆಟೋ ಹೋಗೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ ಇದೆ. ಹೌದು, ರೋಡ್ ಸರಿ ಇಲ್ಲ, ಬರಲ್ಲ ಅಂತ ಹೇಳ್ತಿರ್ತಾರೆ. ಸೊ ಇಷ್ಟೊತ್ತು ತಾವೆಲ್ಲ ಕೇಳಿದ್ರ ವೀಕ್ಷಕರೇ, ಇಲ್ಲಿನ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರರ ಪರಿಸ್ಥಿತಿ ಏನಾಗಿದೆ, ಅವರ ಅಳಲು ಏನು ಅಂತ ಹೇಳ್ಕೊಂಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಆಟೋ ರಿಕ್ಷಾದವರು ಬಾಡಿಗೆ ಕರೆದಂತಹ ಒಂದು ಸಂದರ್ಭದಲ್ಲಿ ಆಟೋ ರಿಕ್ಷಾದವರು ಬಾಡಿಗೆಗೆ ಬರೋದಿಲ್ಲ ಅನ್ನೋವಂತಹ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಕಾರಣ ರಸ್ತೆಯ ದುರಸ್ತಿ ಇರೋದ್ರಿಂದ ಆಟೋ ರಿಕ್ಷಾದವರು ಬರೋಕ್ಕೆ ಹಿಂದೇಟನ್ನು ಆಗ್ತಾ ಇದ್ದಾರೆ. ಇಲ್ಲಿ ವಾಸವಾಗಿರುವಂತಹ ಗ್ರಾಮಸ್ಥರು ನಗರ ಭಾಗಕ್ಕೆ ಹೋಗೋಕ್ಕೆ ಬಹಳ ಸಮಸ್ಯೆ ಉಂಟಾಗ್ತಾ ಇದೆ. ರಸ್ತೆ ನೆನೆಗುಂದಿಗೆ ಬಿದ್ದಿರುವಂಥ ರಸ್ತೆಯನ್ನು ಈ ಹಿಂದೆ 6 ಅಥವಾ 7 ತಿಂಗಳ ಹಿಂದೆಯೇ ಇದನ್ನು ಕಿತ್ತಾಕಲಾಗಿತ್ತು, ಮಾಡ್ತೀವಿ ಅಂತ ಹೇಳಿ. ಆದರೆ ಇದುವರೆಗೂ ಸಹ ಇದಕ್ಕೆ ಡಾಂಬರೀಕರಣ ಆಗಿಲ್ಲ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಸಾಕಷ್ಟು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ನೆಲಮಂಗಲ.